ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪಕ್ಕದಲ್ಲೇ ಇರುವ ಅಶೋಕನಗರದಿಂದ ನಾಪತ್ತೆಯಾಗಿದ್ದ ಬಾಲಕನೊಬ್ಬ ಯುವಕನಾಗಿ ವಿವಾಹಿತನಾಗಿ ಮರಳಿ ಮನೆಗೆ ಬಂದಿದ್ದಾನೆ. ನಾಪತ್ತೆಯಾಗಿ ಮನೆಗೆ ಬರುವವರೆಗೆ ಇದ್ದಂಥ ಅವಧಿ ಬರೋಬ್ಬರಿ 25 ವರ್ಷ. ಇದು ನಿಜಕ್ಕೂ ಅಚ್ಚರಿದಾಯಕ. ಸುಮಾರು 25 ವರ್ಷಗಳ ಹಿಂದೆ ಧರ್ಮಸ್ಥಳದ ವೈಶಾಲಿ ಲಾಡ್ಜಿನಲ್ಲಿ ಕೆಲಸ ಮಾಡುತ್ತಿದ್ದಂತಹ ಸುಮಾರು 14 ವರ್ಷದ ಬಾಲಕ ಇದ್ದಕ್ಕಿದ್ದಂತೆ ಕಾಣೆಯಾಗಿದ್ದ. ಆತನ ತಂದೆ ತಾಯಿ ಮತ್ತು ಸಹೋದರ ಅಶೋಕನಗರದಲ್ಲಿ ವಾಸ್ತವ್ಯ ಇದ್ದರು. ಸಹೋದರ ಶಾಲೆಗೆ ಹೋಗ್ತಾಯಿದ್ದ. ಈತನು 8ನೇ ತರಗತಿವರೆಗೆ ಶಾಲೆಗೆ ಹೋಗಿದ್ದ. ತದನಂತರ ಶಾಲೆ ಬಿಟ್ಟು ವೈಶಾಲಿ ವಸತಿ ಗೃಹದಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದ. ಸುಮಾರು ಒಂದು 2 ತಿಂಗಳು ಕೆಲಸ ಮಾಡುತ್ತಿದ್ದಂಥ ಸಂದರ್ಭದಲ್ಲಿ ಆತ ನಿಗೂಢವಾಗಿ ನಾಪತ್ತೆಯಾಗಿದ್ದ. ಆತನ ಮನೆಯವರು ಇದ್ದ ಕಡೆಯಲ್ಲಿ ಹುಡುಕಾಟ ಮಾಡಿದರು. ಕೊನೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ, ಅಲ್ಲಿನ ಆರಾಧ್ಯ ದೈವ ಅಣ್ಣಪ್ಪ ಸ್ವಾಮಿ ಮತ್ತು ಅವರು ನಂಬುವಂತಹ ಪನೋಲಿ ಬೈಲಿನ ಕಲ್ಲುಟ್ಟಿ ದೈವ ಇವರಿಗೆಲ್ಲ ಹರಕೆ ಹೇಳಿಕೊಂಡರು. ಆದರೂ ಯುವಕ ಪತ್ತೆ ಆಗಿರಲಿಲ್ಲ. ಆತನ ನೆನಪಿನಲ್ಲೇ ಆತನ ತಂದೆ ತಾಯಿ ಎಲ್ಲರೂ ಇದ್ದರು. ಆದರೆ ಇಷ್ಟು ವರ್ಷಗಳ ನಂತರ ಆತ ವಾಪಸ್ಸು ಬರ್ತಾನೆ ಎನ್ನುವಂಥ ಕಲ್ಪನೆ ಸಹ ಅವರಿಗೆ ಇರಲಿಲ್ಲ. ಅವರು 10 ಹಲವು ಮಂದಿ ಜ್ಯೋತಿಷ್ಯರ ಹತ್ರ ಪ್ರಶ್ನಾಚಿಂತನೆ ಕೇಳಲಿಕ್ಕೆ ಹೋಗಿದ್ದರು. ಆ ಸಂದರ್ಭದಲ್ಲಿ ಆತ ಜೀವಂತ ಇದ್ದಾನೆ, ಏನೋ ಮಾನಸಿಕವಾಗಿ ಸ್ವಲ್ಪ ಒತ್ತಡದಲ್ಲಿದ್ದಾನೆ, ಬರ್ತಾನೆ ಎನ್ನುವಂಥ ಆಶಾಭಾವನೆ ದೊರಕಿತ್ತೇ ಹೊರತು ಬರ್ತಾನೆ ಎನ್ನುವುದು ಗೊತ್ತಿರಲಿಲ್ಲ. ಆದರೆ ಆ ಯುವಕ ಈಗ ಪ್ರತ್ಯಕ್ಷ ಆಗಿದ್ದಾನೆ. ಆದರೆ ಹೆಸರು ಬದಲಾಗಿದೆ, ಧರ್ಮ ಬದಲಾಗಿದೆ. ಧರ್ಮಸ್ಥಳದಿಂದ 25 ವರ್ಷಗಳ ಹಿಂದೆ ನಾಪತ್ತೆಯಾದ ಯುವಕನ ಆಗಿನ ಹೆಸರು ಸತೀಶ, ಈಗಿನ ಹೆಸರು ಸಲೀಮ. ಆತನಿಗೆ ಈಗ ಮದುವೆಯಾಗಿದೆ, 2 ಮಕ್ಕಳು ಇದ್ದಾರೆ. 25 ವರ್ಷಗಳ ಹಿಂದೆ ತುಳು ಕನ್ನಡ ಮಾತನಾಡುತ್ತಿದ್ದಂತಹ ಸತೀಶನಿಗೆ ಈಗ ಭಾಷೆ ಮರೆತು ಹೋಗಿದೆ. ಈಗ ಆತ ಹಿಂದಿ, ಮರಾಠಿ ಮಾತನಾಡುತ್ತಾನೆ. ಇದು ನಿಜಕ್ಕೂ ಅಚ್ಚರಿದಾಯಕ. 25 ವರ್ಷಗಳ ಹಿಂದೆ ಏನಾಗಿತ್ತು ಅಂತ ಹೇಳಿದರೆ, ಸತೀಶ ಅಲ್ಲಿನ ವಸತಿ ಗೃಹದಲ್ಲಿ ಕೆಲಸ ಮಾಡುತ್ತಿದ್ದ. ಆ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಸರ್ಕಸ್ ಕಂಪನಿಯೊಂದು ಬಂದಿತ್ತು. ಅಲ್ಲಿಗೆ ಹೋಗಿ ಸರ್ಕಸ್ನವರೊಂದಿಗೆ ಒಡನಾಟ ಹೊಂದಿದ್ದ. ಆ ಸರ್ಕಸ್ ಕಂಪನಿ ಡೇರೆ ಬಿಚ್ಚಿದಂತಹ ಸಂದರ್ಭದಲ್ಲಿ ಸತೀಶ ಅವರೊಟ್ಟಿಗೆ ಸೇರಿಕೊಂಡ ಮತ್ತು ಆ ಕಂಪನಿಯೊಂದಿಗೆ ಇಡೀ ದೇಶಾದ್ಯಂತ ಸುತ್ತಿದ್ದಾನೆ. ಕೊನೆಗೆ ಆತ ನೆಲೆಯಾದದ್ದು ಮಹಾರಾಷ್ಟ್ರದಲ್ಲಿ. ಅಲ್ಲಿ ಆತ ತನ್ನ ಹೆಸರನ್ನು ಬದಲಾಯಿಸಿಕೊಂಡ. ಸಲೀಂ ಅಬ್ದುಲ್ ಅನ್ಸಾರಿ ಎಂದು. ಕನ್ನಡ ತುಳು ಮರೆತು ಹೋಯಿತು. ಹಿಂದಿ ಮರಾಠಿ ಭಾಷೆ ಕಲಿತುಕೊಂಡ. ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡ. ಆಗ ಆತನಿಗೆ ತಾಲಿಮಾ ಎಂಬಾಕೆಯೊಂದಿಗೆ ವಿವಾಹವಾಯಿತು. ಆಕೆಗೆ 2 ಮಕ್ಕಳು ಆದವು. ಸಂಸಾರ ಚೆನ್ನಾಗಿಯೇ ಇತ್ತು. ಆತನಿಗೆ ಮನೆಯ ನೆನಪು ಮರೆತು ಹೋಗಿತ್ತು. ಕೆಲವು ದಿನಗಳ ಹಿಂದೆ ತನ್ನ ಗೆಳೆಯರೊಟ್ಟಿಗೆ ಆತ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬಂದಿದ್ದ. ಆ ಸಂದರ್ಭದಲ್ಲಿ ಆ ಪರಿಸರವನ್ನು ನೋಡಿದಾಗ ಆತನಿಗೆ ಹಳೆಯ ನೆನಪುಗಳು ಮರುಕಳಿಸಿತು. ಅಲ್ಲಿ ಅಂಗಡಿಯೊಂದರಲ್ಲಿ ಈತ ನಿಂತುಕೊಂಡಂಥ ಸಂದರ್ಭದಲ್ಲಿ ಅಲ್ಲಿಯ ಸ್ಥಳೀಯರೊಬ್ಬರು ಈತನನ್ನು ಗುರುತು ಹಿಡಿದು, ಅಂದರೆ ಸತೀಶನೆಂದು ಗುರುತು ಹಿಡಿದು ಅಲ್ಲ, ಬದಲಾಗಿ ಆತನ ಸಹೋದರನ
ಗುರು ಹೆಸರಿನಲ್ಲಿ ಆತನನ್ನು ಮಾತನಾಡಿಸಿದಾಗ ಈತ ಪ್ರತಿಕ್ರಿಯೆ ನೀಡಲಿಲ್ಲ. ಆಗ ಅವರಿಗೆ ಸಂಶಯ ಆಯಿತು. ಯಾಕಂತ ಹೇಳಿದರೆ ಅಣ್ಣ ತಮ್ಮಂದಿರು ನೋಡಲು ಒಂದೇ ತದ್ರೂಪಿ ಥರ ಇದ್ದರು. ಆದ್ದರಿಂದಾಗಿ ಅವರು ಆತನನ್ನು ಸತೀಶನನ್ನು ಆತನ ತಮ್ಮ ಅಂತ ಹೇಳಿ ಮಾತನಾಡಿಸಿದ್ದು. ಮತ್ತು ಆತನನ್ನು ಗುರುತು ಹಿಡಿಯಲಾಯಿತು. ಈತ 25 ವರ್ಷಗಳ ಹಿಂದೆ ಮನೆ ಬಿಟ್ಟು ಹೋಗಿದ್ದ ಸತೀಶ ಎನ್ನುವುದು ಖಚಿತವಾಯಿತು. ಆತನ ಮನೆಯವರಿಗೆ ಫೋನ್ ಮಾಡಿದರು. ಅವರ ತಾಯಿ ಬಂದರು. ಅದು ಹೇಗೂ ಹೆತ್ತೊಡಲು ಬಂದ ಕೂಡಲೇ ಅವರು ತನ್ನ ಮಗನನ್ನು 25 ವರ್ಷಗಳ ನಂತರ ಕಂಡು ಗುರುತು ಹಿಡಿದು ಬಿಟ್ಟರು. ತಂದೆ ತಾಯಿಯ ಪ್ರೀತಿಗೆ ಆತ ಸೋತಿದ್ದ. ಮನೆಗೆ ಹೋಗಿದ್ದ, ತಮ್ಮಂದಿರೊಂದಿಗೆ ಮಾತಾಡಿದ್ದ. ಅಲ್ಲಿ ಅಶೋಕನಗರದ ಪರಿಸರದ ಎಲ್ಲರೂ ಬಂದು ಆತನನ್ನು ಮಾತಾಡಿಸಿದರು. ಒಳ್ಳೆಯ ಭಾವನಾತ್ಮಕ ಸಂಬಂಧ ಅದು ಆಗಿತ್ತು. ಅಂತೂ ಇಂತೂ ಸತೀಶ ಸಲೀಮನಾದರೂ ಎತ್ತ ತಾಯಿಗೆ ಆತ ಮಗನೇ. ವೃದ್ಧೆ ಇಷ್ಟು ವರ್ಷ ಜಾತಕ ಪಕ್ಷಿಯಂತೆ ಕಾದಿದ್ದ ಮಗ ಕೊನೆಗೂ ಕೈಗೆ ಸಿಕ್ಕಿದ. ಆದರೆ ಆತನಿಗೂ ಒಂದು ಸಂಸಾರ ಇದೆ, ಆತನಿಗೂ ಒಂದು ವ್ಯವಸ್ಥೆ ಇದೆ. ಅದಕ್ಕೆ ಅಡ್ಡಿ ಬರಲಿಕ್ಕೆ ಆ ತಾಯಿ ಒಪ್ಪಿಲ್ಲ. ಬದಲಾಗಿ ಆತ ಮನೆಗೆ ಬಂದು ಹೋಗಿ ಇರಲಿ, ಆತನ ಹೆಂಡತಿ ಮಕ್ಕಳು ಮನೆಗೆ ಬರಲಿ ಎನ್ನುವಂಥ ಆಶಾಭಾವನೆಯನ್ನು ವ್ಯಕ್ತಪಡಿಸ್ತದೆ. ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಕ್ತಿಗೆ ಒಲಿದಂತಹ ತಾಯಿ ಮಗನ ಅಪೂರ್ವ ಸಮ್ಮಿಲನ ಮಾತ್ರ.